ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಡೇ ಒನ್ ಆಕ್ಷನ್ ಅಲ್ಲಿ ನಮ್ಮ RCB ತಂಡ ಯಾವೆಲ್ಲ ಆಟಗಾರರನ್ನ ಎಷ್ಟು ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು IPL ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಬಳಿಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೇದಾಗಿ ರಸಿಕ್ ದರ್ ಅವರು 6 ಕೋಟಿಗೆ PS ಬೌಲರ್ ಡೆಲ್ಲಿ ತಂಡದಲ್ಲಿ ಆಡ್ತಾ ಇದ್ರು. ಇವಾಗ ನಮ್ಮ RCB ತಂಡ 6 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ. ಎರಡನೇ ಆಟಗಾರ ಲಿವಿಂಗ್ ಸ್ಟೋನ್ ಅವರು 8 ಕೋಟಿ 75 ಲಕ್ಷಕ್ಕೆ ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಪಂಜಾಬ್ ತಂಡಕ್ಕೆ ಆಡ್ತಾ ಇದ್ರು, ಬಟ್ ಇವಾಗ ನಮ್ಮ RCB ತಂಡಕ್ಕೆ ಆಡ್ತಾರೆ. ಫಿಲಿಪ್ ಸಾಲ್ಟ್ ಅವರು 11 ಕೋಟಿ 50 ಲಕ್ಷಕ್ಕೆ ಗ್ಲೇನ್ ಸಾಲ್ಟ್ ಅವರು ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಕಳೆದ ಬಾರಿ KKR ತಂಡಕ್ಕೆ ಆಡಿದ್ರು, ಓಪನರ್ ಆಗಿ ಸಾಲಿಡ್ ಆಗಿ ಆಡಿದ್ರು, ಬಟ್ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಒಳ್ಳೆ ಸೂಟ್ ಆಗ್ತಾರೆ. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ 11 ಕೋಟಿಗೆ ಪಂಜಾಬ್ ತಂಡದಲ್ಲಿ ಆಡಿದ್ರು, ಬಟ್ ಈ ಬಾರಿ 11 ಕೋಟಿಗೆ ನಮ್ಮ ತಂಡದ ಪಾಲಾಗಿದ್ದಾರೆ. ಜಾಸ್ ಹೆಜಲ್ವುಡ್ ಅವರು ಮಾಜಿ ನಮ್ಮ RCB ತಂಡದ ಆಟಗಾರ 12 ಕೋಟಿ 50 ಲಕ್ಷಕ್ಕೆ ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಕಳೆದ ಬಾರಿ ಅನ್ಸೋಲ್ಡ್ ಆಗಿದ್ರು, ಬಟ್ ಮುಂಚೆ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. T20 ನಂಬರ್ 1 ಬೌಲರ್ ಅಂತ ಹೇಳ್ಬೋದು. ಮತ್ತೆ ನಮ್ಮ ಚಿನ್ನಸ್ವಾಮಿಗೆ ಹೇಳಿ ಮಾಡಿಸಿದ ಬೌಲರ್ ಇವರು 12 ಕೋಟಿ 50 ಲಕ್ಷಕ್ಕೆ RCB ತಂಡವನ್ನ ಸೇರ್ಕೊಂಡಿದ್ದಾರೆ. ಇನ್ನ ಸುಯೇಶ್ ಶರ್ಮಾ ಅವರು 2 ಕೋಟಿ 60 ಲಕ್ಷಕ್ಕೆ ಸ್ಪಿನ್ನರ್ ಅವರು ಅನ್ಕ್ಯಾಪ್ಡ್. ನಿಮ್ಗೆ ಗೊತ್ತಿರಬಹುದು KKR ತಂಡಕ್ಕೆ ಯಾವ ರೀತಿ ಆಡಿದ್ದಾರೆ ಅಂತ. ನಮ್ಗೇನೆ ತುಂಬಾ ಇವರು ಕಾಟ ಕೊಟ್ಟಿದ್ರು. ಸುಯೇಶ್ ಶರ್ಮಾ ಒಳ್ಳೆ ಕಡಿಮೆ ಅಮೌಂಟ್ ಗೆ ಒಬ್ಬ ಬೆಸ್ಟ್ ಸ್ಪಿನ್ನರ್ ಸಿಕ್ಕಾಗಿದೆ. 2 ಕೋಟಿ 60 ಲಕ್ಷಕ್ಕೆ ಬೆಸ್ಟ್ ಪಿಕ್ ಅಂತಾನೆ ಹೇಳ್ಬೋದು. ಇನ್ನು ನಾಳೆ ಕೆಲವು ಆಟಗಾರರು ಬರಲಿದ್ದಾರೆ, ಅದು ಪ್ರತಿಯೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.